ನಮಸ್ಕರಿಸುತ್ತಾ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ರಮಾ ನಿವಾಸ್ ಐಬಿಯಲ್ಲಿ ಒಂದು ನಿನ್ನೆ ದಿನ ಒಂದು ವಿಚಾರ ಚರ್ಚೆ ಆದಾಗ ಒಂದು ತಾಲೂಕಾ ಸಮಿತಿಯನ್ನು ರಚನೆ ಮಾಡಿ ತಾಲೂಕಾ ಸಮಿತಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಾ ಘಟಕ ಜಮಖಂಡಿ ಆ ಸಮಿತಿ ಅಡಿಯಲ್ಲಿ ಸುಮಾರು 11 ಜನರನ್ನ ಎಲ್ಲ ಇಡೀ ಜಮಖಂಡಿ ತಾಲೂಕಿನ ರೈತ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಕೂಡಿ ಒಂದು ಹಿರಿಯರ ಸಮ್ಮುಖದಲ್ಲಿ ಒಂದು ಚರ್ಚೆ ಆಗೈತಿ. 11 ಮಂದಿ ಸಮಿತಿ ಆಗೈತಿ. ಆ ಸಮಿತಿ ಒಳಗೆ ಜಮಖಂಡಿ ತಾಲೂಕಾ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಿರ್ಸೈಲ್ ಭೂಮಾರ್ ಅವರಿಗೆ ಈ ಸಂಘದ ಪರವಾಗಿ ನಮಸ್ಕರಿಸುತ್ತಾ, ಎರಡನೇದಾಗಿ ಉಪಾಧ್ಯಕ್ಷರಾಗಿ ಒಂದು ಇಬ್ಬರು ಹುದ್ದೆ ಆಗ್ಯಾವ. ಒಂದು ಸಿದ್ದನಗೌಡ ಪಾಟೀಲ್ ಮತ್ತು ಹನುಮಂತ್ ಮಗ್ದುಮ್ ಅಂತೇಳಿ ಎರಡು ಆಗ್ಯಾರ. ಮುಂದೆ ಕಾರ್ಯಾಧ್ಯಕ್ಷ ಅಂತೇಳಿ ಸಿದ್ದಪ್ಪ ಬಣಜನವರ ಆಗ್ಯಾರ. ಈ ರೀತಿ ಒಂದು ಸಮಿತಿ ತಾಲೂಕಾ ಸಮಿತಿ ಆಗೈತಿ. ಈ ಸಮಿತಿ ಇನ್ನು ಬರುವಂಥ 3 ವರ್ಷಗಳ ಅವಧಿಗಳ ಕಾಲ ಸಂಪೂರ್ಣ ತಮ್ಮ ತನುಮನ ಧನದಿಂದ ಕೆಲಸ ಮಾಡಲಿ ಅಂತೇಳಿ ಪತ್ರಿಕೆ ಮಾಧ್ಯಮ ಮುಖಾಂತರ ಕೂಡ ತಾಲೂಕಾ ಒಂದು ರೈತ ಮುಖಂಡರಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತೀವಿ. ಓಕೆ, ಕಟ್ ಮಾಡ್ರಿ. ಮತ್ತೆ ಇನ್ನೊಂದು ಜಮಖಂಡಿ ತಾಲೂಕಾ ಅಧ್ಯಕ್ಷರಿಗೆ ಒಂದು ಹೂವಿನಾರ ಸ್ವಾಗತ ಮುಖಾಂತರ ಹೂವಿನಾರ ಹಾಕಿ ಸನ್ಮಾನ ಮಾಡ್ಬೇಕಂತ ಪರ್ಸು ಅವ್ರ ಮುಖಾಂತರ ಮಾಡಿಸ್ತೀವಿ. ಪ್ರೀತಿ ಚಪ್ಪಾಳೆ. ಒಂದು ಸಮಿತಿ ರಚನೆಯಾಗಾಗ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಸಮಿತಿ ರಚನೆ ಕಾರಣೀಭೂತರು ಮತ್ತು ಇದಕ್ಕೆ ಸಲಹಾ ಸಮಿತಿ ಆಗಿ ತಮ್ಮ ಜವಾಬ್ದಾರಿಯನ್ನ ತಾವು ಮಾಡಿದಂತ ಒಂದು ಸುದೀರ್ಘ 30-35 ವರ್ಷಗಳ ಕಾಲ ಸಂಘಟನೆಯ ಕೆಲಸ ಮತ್ತು ಕಾರ್ಯದ ಜೊತೆಗೆ ಈ ಸಮಿತಿ ಯಾವ ರೀತಿ ರಚನೆ ಮಾಡಬೇಕಂತೇಳಿ ತಮ್ಮ ಒಂದು ಅನುಭವವನ್ನು ಕೊಟ್ಟು ಈ ಸಂಘಟನೆಗೆ ಕಾರಣೀಭೂತರಾಗಿರ್ತಕ್ಕಂಥ ಮುತ್ತಪ್ಪಣ್ಣ ಕುಮಾರ್ ಅವರಿಗೆ ಶಿವಪ್ಪಣ್ಣ ಅವರು ಮಾಲಾರ್ಪಣೆ ಮಾಡಬೇಕಂತ ಮನವಿ. ಇನ್ನ ಜನರಿಗೆ ಮಾಡಕ್ಕಾಗೋದಿಲ್ಲ, ಅದಕ್ಕೆ ಒಂದು ಇಬ್ಬರು ವ್ಯಕ್ತಿಗಳಿಗೆ ಮಾಡ್ಯಾರ. ಇದ್ರ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಕದಮ್ ಅವರಿಗೆ ಪುಷ್ಪಾರ್ಪಣೆ ಮಲ್ಲಿನಾಥ್ ಹೇಳಿ ಅವ್ರು ಮಾಡ್ಬೇಕಂತೇಳಿ ಪುಷ್ಪಾರ್ಪಣೆ ಕದಮ್ ಅವ್ರಿಗೆ ಹಿರಿಯರು ನಮ್ಮ ಭಾಗದ ಹಿರಿಯರಾಗಿರ್ತಕ್ಕಂಥ ಕದಮ್ ಅವರಿಗೆ ಪುಷ್ಪಾರ್ಪಣೆ ಮಾಡ್ಬೇಕಂತ ಮಲ್ಲಿನಾಥ್ ಮುಖಾಂತರ. ಅದೇ ರೀತಿ ವಯಸ್ಸಿನಲ್ಲಿ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರು ಆಗಿರ್ತಕ್ಕಂಥ ರಾಮಣ್ಣ ಕರ್ಜಿಗೆ ಅವರಿಗೂ ಕೂಡ ಪುಷ್ಪಾರ್ಪಣೆ ಮಾಡ್ಬೇಕಂತ ವಿನಂತಿಸ್ತೀವಿ. ಸಿದ್ದಪ್ಪ ಬಣಜನ ಅವರು ಕೊಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘ ಜಮಖಂಡಿ ವಿಭಾಗ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ಮುತ್ತಪ್ಪಣ್ಣ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಜಮಖಂಡಿ ತಾಲೂಕಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದೆ. ಮೊಟ್ಟ ಮೊದಲು ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತರ ಪರವಾಗಿ ಸಿರ್ಸಲ್ ಭೂಮಾರ್ ಹುಲ್ಯಾಳ್ ಗ್ರಾಮದವ್ರಿಗೆ ಅಧ್ಯಕ್ಷರನ್ನ ನಮ್ಮೆಲ್ಲರ ಪರವಾಗಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದೆ. ಅದೇ ರೀತಿ ಸಿದ್ದನಗೌಡ ಪಾಟೀಲು ಉಪಾಧ್ಯಕ್ಷರು, ಹಿರೇಪಡಿಸಲಿ ಗ್ರಾಮದವರ ಮುಖಂಡರು ಇವರು ಉಪಾಧ್ಯಕ್ಷರು ಮಾಡೈತಿ. ಹನುಮಂತ್ ಮುಗ್ದುಮ್ ಇವರು ಕೂಡ ನವಲಿದವರು ಉಪಾಧ್ಯಕ್ಷರು ಮಾಡೈತಿ. ಸಿದ್ದಪ್ಪ ಬಣಜನವರು ಕಾರ್ಯದರ್ಶಿಗಳನ್ನು ಮಾಡೈತಿ. ಬಾಹುಬಲಿ ನ್ಯಾಮಗೌಡ ಅವ್ರನ್ನು ಪ್ರಧಾನ ಕಾರ್ಯದರ್ಶಿ ಮಾಡೈತಿ. ಅದೇ ರೀತಿ ನಮ್ಮ ಗದ್ದಾಳ ಗ್ರಾಮದವರು ಶಿವಾಜಿ ಕದಮ್ ಕಾರ್ಯದರ್ಶಿಗಳನ್ನು ಮಾಡೈತಿ. ಅದೇ ರೀತಿ ಪೈಗಂಬರ್ ಮೊಮಿನ್ ಇವ್ರನ್ನೂ ಕೂಡ ಕಾರ್ಯದರ್ಶಿ ಮಾಡೈತಿ. ಮತ್ತು ರಾಜು ನದಾ ಪಾಲ್ಗೂರ್ ಅವರು ಇವ್ರನ್ನ ಖಜಾಂಚಿ ಮಾಡೈತಿ. ಸಿದ್ದು ಭೋಸ್ಲೆ ಇವ್ರನ್ನ ತೊಗಲ್ಬೈ ಗ್ರಾಮ ಮುಖಂಡರು ಖಜಾಂಚಿಯಾಗಿ ಮಾಡೈತಿ. ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಇನ್ನೇನು ರೈತರಿಗೆ ಏನು ಸಮಸ್ಯೆ ಅದಾವೋ ಅವೆಲ್ಲ ವಿಚಾರಗಳನ್ನು ರೈತ ಸಂಘ ಸಿದ್ಧಾಂತಗಳನ್ನು ಎಲ್ಲರೂ ತಿಳ್ಕೊಂಡು ನೀವು ಅದರ ಎಲ್ಲ ಇದರ ಸಿದ್ಧಾಂತಗಳನ್ನು ಮುಂದುವರಿಸ್ಕೊಳ್ಳೋಂಥ ನಮ್ಮೆಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ, ಇದೇ ರೀತಿ ನೀವು ರೈತ ಸಂಘ ಇನ್ನಷ್ಟು ಎಲ್ಲ ಗ್ರಾಮದಲ್ಲಿ ಬಲಿಪಡಿಸಿದಂಥ ಎಲ್ಲರಿಗೂ ನಿಮಗೆ ಕೈ ಮುಗಿದ ಕೇಳುತ್ತೀವಿ. ಯಾವುದೇ ಪಕ್ಷ ಎಲ್ಲ ಇವತ್ತಿಗೆ ಕರ್ನಾಟಕ ರಾಜ್ಯದಾಗ ಸುಮಾರು 200 ಏನು ಶಾಸಕರಿದ್ದಾರೆ ಎಲ್ಲರೂ ಭ್ರಷ್ಟಾಚಾರದಾರ. ಅದರಿಂದ ರೈತ ಸಂಘಟನೆ ಏನಪ್ಪ ಅದರ ತಾಕತ್ತೇನು ಅಂತ ನೀವೆಲ್ಲ ಕರ್ನಾಟಕ ರಾಜ್ಯ ಜಮಖಂಡಿ ತಾಲೂಕಿನಿಂದ ಒಂದು ಮಾದರಿ ಆಗ್ಬೇಕಂತ ತಮ್ಮಲ್ಲಿ
ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಕೈ ಮುಗಿದ ಕೇಳ್ಕೊಳ್ತೀನಿ. ಇದೇ ರೀತಿ ಇಷ್ಟೊತ್ತಿನವರೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿದಂಥ ತಮಗೆಲ್ಲರಿಗೂ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ವಂದನಾರ್ಪಣೆಯನ್ನು ಹೇಳುತ್ತೇನೆ. ಮುಖಾಂತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಜಮಖಂಡಿ ತಾಲೂಕಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಮಖಂಡಿ ತಾಲೂಕಾ ರೈತ ಸಂಘಕ್ಕೆ ಜಮಖಂಡಿ ವಿಭಾಗ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ಮುತ್ತಪ್ಪಣ್ಣ ಕುಮಾರರ ನೇತೃತ್ವದಲ್ಲಿ ಈ ಒಂದು ಜಮಖಂಡಿ ತಾಲೂಕಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದೆ. ಮೊಟ್ಟ ಮೊದಲು ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತರ ಪರವಾಗಿ ಸಿರ್ಸಲ್ ಬೋಮಾರ್ ಹುಲ್ಯಾಳ್ ಗ್ರಾಮದವ್ರಿಗೆ ಅಧ್ಯಕ್ಷರನ್ನ ನಮ್ಮೆಲ್ಲರ ಪರವಾಗಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದೆ. ಅದೇ ರೀತಿ ಸಿದ್ದನಗೌಡ ಪಾಟೀಲು ಉಪಾಧ್ಯಕ್ಷರು, ಹಿರೇಪಶ್ರೀ ಗ್ರಾಮದವರ ಮುಖಂಡ ಇವರು ಉಪಾಧ್ಯಕ್ಷರು ಮಾಡೈತಿ. ಹನುಮಂತ್ ಮುಗ್ದುಮ್ ಇವರು ಕೂಡ ನವಲಿ ಅವರು ಉಪಾಧ್ಯಕ್ಷರು ಮಾಡೈತಿ. ಸಿದ್ದಪ್ಪ ಬಣಜ್ನವರು ಕಾರ್ಯದರ್ಶಿಗಳನ್ನು ಮಾಡೈತಿ. ಬಾಹುಬಲಿ ನ್ಯಾಮಗೌಡ ಅವ್ರನ್ನು ಪ್ರಧಾನ ಕಾರ್ಯದರ್ಶಿ ಮಾಡೈತಿ. ಅದೇ ರೀತಿ ನಮ್ಮ ಗದ್ದಾಳ ಗ್ರಾಮದವರು ಶಿವಾಜಿ ಕದಂ ಕಾರ್ಯದರ್ಶಿಗಳನ್ನು ಮಾಡೈತಿ. ಅದೇ ರೀತಿ ಪೈಗಂಬರ್ ಮೊಮಿನ್ ಇವರು ಕೂಡ ಕಾರ್ಯದರ್ಶಿ ಮಾಡೈತಿ. ಮತ್ತು ರಾಜು ನದಾ ಪಾಲ್ಗೂರ್ ಅವರು ಇವ್ರನ್ನ ಖಜಾಂಚಿ ಮಾಡೈತಿ. ಸಿದ್ದು ಭೋಸ್ಲೆ ಇವ್ರನ್ನ ತೊಗರ್ಬೇಗಿ ರಾಮ ಮುಖಂಡರು ಖಜಾಂಚಿಯಾಗಿ ಮಾಡೈತಿ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಇನ್ನೇನು ರೈತರಿಗೆ ಏನು ಸಮಸ್ಯೆ ಅದಾವು ಅವೆಲ್ಲ ವಿಚಾರಗಳನ್ನು ರೈತ ಸಂಘ ಸಿದ್ಧಾಂತಗಳನ್ನು ಎಲ್ಲರೂ ತಿಳ್ಕೊಂಡು ಅವ್ರದ ನೀವು ಅದರ ಎಲ್ಲ ಸಿದ್ಧಾಂತಗಳನ್ನು ಮುಂದುವರಿಸುವಂತ ನಮ್ಮೆಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ, ಇದೇ ರೀತಿ ನಿಮ್ಮ ರೈತ ಸಂಘ ಆಲ್ಮೋಸ್ಟ್ ಎಲ್ಲ ಗ್ರಾಮದಲ್ಲಿ ಬಲಿಪಡಿಸಿದಂತ ಎಲ್ಲರಿಗೂ ನಿಮಗೆ ಕೈ ಮುಗಿದ ಕೇಳ್ತೀವಿ. ಯಾವುದೇ ಪಕ್ಷ ಎಲ್ಲ ಇವತ್ತು ಕರ್ನಾಟಕ ರಾಜ್ಯದಾಗ ಸುಮಾರು 200 ಏನು ಶಾಸಕರ ಎಲ್ಲರೂ ಭ್ರಷ್ಟಾಚಾರ ಅದ. ಅದರಿಂದ ರೈತ ಸಂಘಟನೆ ಏನು ಮಾಡೋದ್ರಿಂದ ತಾಕತ್ ಏನು ಅಂತ ನೀವೆಲ್ಲ ಕರ್ನಾಟಕ ರಾಜ್ಯ ಜಮಖಂಡಿ ತಾಲೂಕಿನಲ್ಲಿ ನಾವು ಮಾದರಿ ಆಗ್ಬೇಕಂತ ತಮ್ಮಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಕೈ ಮುಗಿದ ಕೇಳ್ಕೊಳ್ತೀನಿ. ಇದೇ ರೀತಿ ಇಷ್ಟೊತ್ತಿನವರೆಗೆ ಈ ಕಾರ್ಯಕ್ರಮ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿದಂತ ತಮಗೆಲ್ಲರಿಗೂ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ವಂದನಾರ್ಪಣೆಯನ್ನು ಹೇಳುತ್ತೇನೆ. ಮುಖಾಂತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಜಮಖಂಡಿ ತಾಲೂಕಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಮಖಂಡಿ ತಾಲೂಕಾ ರೈತ ಸಂಘಕ್ಕೆ